ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ವೀಕ್ಷಕರೇ, ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ. ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಅಂತಹ ಕೆಲವೊಂದು ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ BN ಕೋಕಿಲ ರಾಣಿ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಬನ್ನಿ, ಅವರು ಮುಂದೆ ಬರ್ತಕ್ಕಂತಹ ಭವಿಷ್ಯದ ರಾಜಕಾರಣ ಆದಂತಹ ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲಿರ್ತಕ್ಕಂತಹ ಮುಂಬರುವ ಉಪಚುನಾವಣಾ ವಿಚಾರವಾಗಿ ಕುರಿತು ಆ ಒಂದು ಕ್ಷೇತ್ರದ ಜನತೆಯನ್ನ ಉದ್ದೇಶಿಸಿ ಏನು ವಿಚಾರವನ್ನ ಹಂಚಿಕೊಳ್ತಾರೆ ಕೇಳೋಣ. ಮೇಡಮ್ ನಮಸ್ಕಾರ. ಮೇಡಮ್, ತಾವು ಕೂಡ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ರಾಜಕೀಯವಾಗಿ ಬಹಳಷ್ಟು ಸ್ಥಾನಮಾನಗಳನ್ನು ತಾವು ಕೂಡ ಅಲಂಕರಿಸಿ ಈ ಒಂದು ಭಾಗಕ್ಕೆ ಬಹಳಷ್ಟು ಕೊಡುಗೆಗಳನ್ನ ತಾವು ಕೂಡ ಕೊಟ್ಟಿದ್ದೀವಿ. ಸೊ ತಮಗೆ ನಾವು ಕೇಳೋದಾದ್ರೆ, ತಮಗೂ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ, ಶಾಲೆಗಳು, ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಈ ಒಂದು ಅಂಶಗಳ ಬಗ್ಗೆ ತಮ್ಮ ಒಂದು ಆದ್ಯತೆ, ಕಾಳಜಿ ಯಾವ ರೀತಿ ಇದೆ ಮೇಡಮ್ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರಕ್ಕೆ? ಸರ್ ನಮಸ್ಕಾರ. ನಮ್ಮ ಚನ್ನಪಟ್ಟಣ ತಾಲೂಕಿನ ಸಮಸ್ತ ನಾಗರಿಕ ಮತದಾರ ಬಂಧುಗಳಿಗೆ ನಮಸ್ಕಾರ. ಖಂಡಿತ ಮೇಡಮ್. ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ, ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಮೇಡಮ್. ನಾನು 2000 ಇಸ್ವಿಯಲ್ಲಿ ಪಂಚಾಯತಿ ಮೆಂಬರ್ ಆಗಿ ಫಸ್ಟು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೆ. ಅದು ಹೊಂಗನೂರು ಪಂಚಾಯತಿ, ನಂದು ಹೊಂಗನೂರು ಜಿಲ್ಲಾ ಪಂಚಾಯತಿ, ಹೊಂಗನೂರು ಪಂಚಾಯತಿ, ಒಡಕೆಹೊಸಳ್ಳಿ ಗ್ರಾಮ. ನಮ್ಮ ಮಾವನವ್ರು ಬಂದು ಕುಳ್ಳಂಟೇಗೌಡರು ಅಂದರೆ B ವೆಂಕಟೇಗೌಡರು. ಅವರು ರಾಜಕೀಯ ಮನೆತನನೇ. ನನಗೆ ರಾಜಕೀಯ ಗೊತ್ತಿಲ್ಲ. ನನಗೆ ಅವಾಗ 21 ವರ್ಷ ನನಗೆ. ಆಮೇಲೆ ಮಗಳು ಹುಟ್ಟಿದ್ದು, ರಾಜಕೀಯಕ್ಕೆ ಬಂದ ಮೇಲೆ ಮಗಳು ಹುಟ್ಟಿದ್ದು. ಅದಾದಮೇಲೆ ಸ್ವಲ್ಪ ಹಂತವಾಗಿ ನಂದೇನಪ್ಪ ಹೋರಾಟ ಅಂದರೆ, ನಾನು ರಾಜಕೀಯದಲ್ಲಿ ನನ್ನನ್ನು ಜನ ಆಯ್ಕೆ ಮಾಡಿರೋದ್ರಿಂದ ನಾನೇ ಮಾಡಬೇಕು ಅಂತೇಳಿ ನಾನು ಯಾರು ಸಪೋರ್ಟು ತಗೊಂಡಿಲ್ಲ. ನಾನೇ ಸ್ವತಃ ಪಂಚಾಯತಿಲಿ ಯಾವ ಥರ ಧ್ವನಿ ಎತ್ತಬೇಕು, ಪಂಚಾಯತಿಲಿ ಏನು ಬರುತ್ತೆ, ಯಾರನ್ನೋ ನಾನು ಗೆದ್ದು ಮತ್ತೆ ನಮ್ಮನೆಯವ್ರನ್ನ ಕರ್ಕೋಗಿ ರಾಜಕೀಯ ಮಾಡಿಸ್ಲಿಲ್ಲ. ನಾನೇ ಹೋರಾಟ ಮಾಡಬೇಕು. ಏನೇ ಬಂದ್ರೂ ಹೆಣ್ಮಕ್ಳು ಗೊತ್ತಾಗಬೇಕು. ಹೆಣ್ಮಕ್ಳು ಆಚೆ ಕಡೆ ಬರ್ತಾರೆ ಅಂದರೆ ಗಂಡ ರಾಜಕೀಯ ಮಾಡಿ ಹೆಣ್ಮಕ್ಳನ್ನ ಬರೀ ಸೈನ್ಗೆ ಇಟ್ಕೋಬಾರ್ದು ಅನ್ನೋದು ನನ್ನ ಒಂದು ಪಾಲಿಸಿ. ಅವತ್ತೇ ನಾನು ದೂರ ಯೋಚನೆ ಮಾಡ್ತಾ ಇದ್ದೆ. ಹಂಗಾಗಿ ಅವತ್ತು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೆ. ರಾಜಕೀಯ 5 ವರ್ಷ ಆಯಿತು. ಆದಮೇಲೆ ಮನೆ ಮಕ್ಕಳು ಅಂತೇಳಿ ನಾನು ಸ್ವಲ್ಪ ತಟಸ್ತಾರೆ. ಆದರೆ ನನ್ನ ಕೆಲವೊಂದು ರಾಜಕೀಯದ ಅವು ಇವು ನೋಡ್ತಾ ಬಂದಾಗ ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ನನ್ನ ಜನ ಆಯ್ಕೆ ಮಾಡಿದ್ದಾರೆ, ನಾನು ಏನಾದ್ರು ಮಾಡಬೇಕಲ್ಲ ಅಂತೇಳಿ ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅಂತ ಬಂದ್ವಿ. ಆವಾಗ ನಮ್ಮನೆಯವರು ರಾಜಕೀಯ ಯೋಗೇಶ್ವರ್ ಅವರು TV ಗುರುತಲ್ಲಿ ಎಲೆಕ್ಷನ್ಗೆ ಬಂದರು. ಆವಾಗ ನಮ್ಮನೆಯವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ನಮ್ಮನೆ ತನ ಬರೀ ಕಾಂಗ್ರೆಸ್, ನಮ್ಮದು ಒಂದೇ ಮನೆ ಆದ್ರೂ ಚನ್ನಪಟ್ಟಣ ತಾಲೂಕಲ್ಲಿ B ವೆಂಕಟೇಗೌಡರು ಅಂದರೆ ಕಾಂಗ್ರೆಸ್ ಅಂತಾನೆ ಹೇಳಿದ್ರು. TV ಕೃಷ್ಣಪ್ಪ ಅವ್ರ ಮನೆಯಿಂದಲೂ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಸಾತಾಲಿ ಅವರಿದ್ದಾಗ, DT ರಾಮು ಅವರಿದ್ದಾಗ ಒಂದು ಕಾಲದಲ್ಲಿ ಅವ್ರಿಗೆ MLA ಟಿಕೆಟ್ ಕೊಡಬೇಕು ಅಂತ ಇದ್ರು ನಮ್ಮ ಮಾವನವ್ರಿಗೆ. ಹಂಗಾಗಿ ನಮ್ಮ ಮನೇಲಿ ಸ್ವಲ್ಪ ಒಳೊಳಗೇನೆ ಜಗಳ ಶುರುವಾಯಿತು. ನೀವೇನಾದ್ರು ಆ ಥರ ಹೋಗೋದಾದ್ರೆ ಮನೆಯಿಂದನೇ ಆಚೆ ಭಾಗ ತಗೊಂಡು ಹೋಗಿ ಅಂತೇಳಿ ನಮ್ಗೊಂದು ಧಮಕಿ ಹಾಕಿದ್ರು ಮನೇಲಿ ನಮ್ಮ ಭಾವ. ಆವಾಗ ನಾವೇನು ಮಾಡಿದ್ವಿ, ನಮ್ಮನೆಯವರು ಅವ್ರಿಗೆ ಯಾರ ಹಾಕಿ ಯೋಗೇಶ್ವರ್ ಅವ್ರಿಗೆ ನಾವು ನಮ್ಮನೆ ಹತ್ರ ಸಪೋರ್ಟ್ ಮಾಡಬೇಕು ಅಂತ ಎಂಟ್ರಿ ಕೊಟ್ವಿ. ಆದರೆ ನಾನು ಮಾಡೋಕ್ಕಾಗಲಿಲ್ಲ. ನಮ್ಮನೆಯವರು ಅವ್ರದ್ದೇನೋ ವೈಯಕ್ತಿಕವಾಗಿ ಮಾಡಿದ್ರು. ಅದಾದಮೇಲೆ ಯೋಗೇಶ್ವರ್ ಅವ್ರು ನಮಗೇನು ಸಪೋರ್ಟ್ ಮಾಡಲಿಲ್ಲ. ಕೆಲವೊಂದು ಏರುಪೇರು ರಾಜಕಾರಣ ಆಯಿತು. ಆವಾಗ ನಾನು ಏನಾದ್ರು ಮಾಡಬೇಕು ಅಂತೇಳಿ ರಾಜಕೀಯದಲ್ಲಿ ಬೇರೆ ಪಕ್ಷಕ್ಕೂ ನಾವು ಸಪೋರ್ಟ್ ಮಾಡಬೇಕು ಅಂತ ಬಂತು. ಈಚೆ ಬಂದು ಚನ್ನಪಟ್ಟಣಕ್ಕೆ ಬಂದಮೇಲೆ ನಾನು ಸಮಾಜವಾದಿ ಪಾರ್ಟಿಗೆ ಹೋದೆ ಫಸ್ಟ್. ಅಲ್ಲಿ ಹೋದಾಗ ಬಂಗಾರಪ್ಪನವರು, BT ಲಲಿತಾ ನಾಯಕ್ ಅವರು ನನ್ನನ್ನು ಕ್ವಶನ್ ಮಾಡಿದ್ರು. ನನಗೆ B ಫಾರ್ಮ್ ಸಿಕ್ಕಿತ್ತು MLAಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಆವಾಗ ಏನು ಮಾಡಿದ್ರು, ಏನಕ್ಕೆ ನಿನಗೆ B ಫಾರ್ಮ್ ಬೇಕು, ನೀನೇನು ಮಾಡ್ತೀಯ ಅಂದರು. ನನಗೆ ಆವಾಗ ಒಂದು 23-24 ವರ್ಷ. ನಾನು ಏನಾದ್ರು ಮಾಡ್ಬೇಕಪ್ಪಾಜಿ, ನಾನು ಜೀವನದಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಅನ್ಕೋತಾ ಇದ್ದೀರಿ. ಯಾಕೆಂದರೆ ಚನ್ನಪಟ್ಟಣ ತುಂಬ ಒಳ್ಳೆ ಕ್ಷೇತ್ರ, ಒಳ್ಳೆ ಮತದಾರರಿರುವಂಥ ಕ್ಷೇತ್ರ ಅಂದ್ಬಿಟ್ಟು ಅಪ್ಪಾಜಿ ಜೊತೆಲಿ ಮಾತಾಡಿದೆ. ಯಾರು ಬಂಗಾರಪ್ಪನವ್ರ ಜೊತೆಲಿ ಮಾತಾಡಿದಾಗ ಬಂಗಾರಪ್ಪನವ್ರು ಅಂದರು ಹೌದಾ ಅಂತೇಳಿ BT ಲಲಿತಾ ನಾಯಕ್ ಅವ್ರು ಹೇಳಿದ್ರು. ಆ ಟೈಮಲ್ಲಿ ಅಶ್ವಥ್ ಅವರು MLAಗೆ ಕಂಟೆಸ್ಟ್ ಮಾಡಿದ್ರು. ಆ ಟೈಮಲ್ಲಿ ಚನ್ನಪಟ್ಟಣಕ್ಕೆ ಬಂದು ಅವರು ನನ್ನನ್ನು ಇಲ್ಲ, ಇದೊಂದು ಸಾರಿ ನಮಗೆ ಸಪೋರ್ಟ್ ಮಾಡಿ, ನೀವು ಪಕ್ಷದಿಂದ ಟಿಕೆಟ್ ತರಬಾರ್ದು ಅಂತೇಳಿ ನನ್ನನ್ನು ಅವತ್ತು ತಡೆ ಮಾಡಿದ್ರು. ಅವತ್ತಿನ ರಾಜಕಾರಣ ಬೇರೆ ಆಗ್ತಿತ್ತೋ ಏನೋ ಗೊತ್ತಾಗ್ಲಿಲ್ಲ ನನಗೆ. ಅದಾದಮೇಲೆ ಇವರು ನಮ್ಮ DK ಸಾಹೇಬರು ಮನೆಗೆ ಬಂದರು. ಈಗ
ಪಾಪು ಡಿ ಕೆ ಯೋಗೇಶ್ ಎಲೆಕ್ಷನ್ ನಿಂತವ್ರೆ. Okay. ಆ ಟೈಮಲ್ಲಿ ನೀನು ಬರಲೇಬೇಕು ಅಂತೇಳಿ ನನ್ನ ಮನೆಗೆ ಬಂದು ಅವರು 1 hour ಕೂತಿದ್ರು. Yes. ಕೂತಿದ್ದು ನಿನ್ನಂತ ಹೆಣ್ಮಗಳು ಬರಬೇಕು, ನಮ್ಗೆ ಅವಶ್ಯಕತೆ ಇದೆ, ಬಾ ಅಂತೇಳಿ. ಆಮೇಲೆ ನಾನು ಇಲ್ಲ ಅವ್ರ ಮಾತು ಬೆಲೆ ಕೊಟ್ಟು ನಾನು ಪಾರ್ಟಿಗೆ ಸೇರಿದೆ. Yes. ಅವ್ರು ಡಿ ಕೆ ಯೋಗೇಶ್ ನಮ್ಮ ಮನೆ ಮೂಲ ಕಾಂಗ್ರೆಸ್ ಇರೋದ್ರಿಂದ Yes. ನನಗೆ ಅದೇ ಮನೆಗೆ ಹೋಗಕ್ಕೆ ತೊಂದರೆ ಏನಾಗಲಿಲ್ಲ. ಹೌದು. ಹಾಗಾಗಿ ಹೋಗಿ ಅವ್ರ ಮನೆಗೆ ಒಂದು ದೊಡ್ಡ ಇದನ್ನೇ ಕರ್ಕೊಂಡು ಹೆಣ್ಮಕ್ಳು 400-500 ಜನ ಹೆಣ್ಮಕ್ಳನ್ನೇ ಕರ್ಕೋಗಿ ಟಿ ವಿ ಕೃಷ್ಣಪ್ಪ ಅವ್ರ ಮನೆಯಲ್ಲೇ ನಾನು ಪಕ್ಷಕ್ಕೆ ಸೇರ್ಪಡೆ ಆದೆ. ಆವತ್ತಿಂದ ಇವತ್ತುವರೆಗೂ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಮಧ್ಯ ಒಂದು ಸಣ್ಣ ಒಂದು ವ್ಯತ್ಯಾಸಗಳಾಯಿತು ಕೆಲವು ರಾಜಕಾರಣಿಗಳಿಂದ. ಹೆಣ್ಮಕ್ಳು ರಾಜಕಾರಣ ಮಾಡ್ತಾರೆ ಅಂತಂದರೆ ನೀವೇ ನೋಡ್ತೀರ, ಯಾರು ಸಾಮಾನ್ಯಗೆ ಮುಂದೆ ಹೋಗ್ತಾರೆ ಅಂದರೆ ಅವ್ರನ್ನ ಕಾಲು ಇಳಿಯೋದು ಜಾಸ್ತಿ. ತುಂಬಾ ಅವ್ರ ಮೇಲೆ ಏನೋ ಇಲ್ಲದ ಸಲ್ಲದ ಆರೋಪಗಳು, ಇನ್ನು ಏನೇನೋ ಒಟ್ಟಿನಲ್ಲಿ ಅವ್ರು ಬೆಳಿಬಾರ್ದು. ಗಂಡಸರೇ ಇಲ್ಲಿ ರಾಜಕಾರಣ ಮಾಡಬೇಕು ಅಂತ ಹೇಳಿ ಕೆಲವು ರಾಜಕಾರಣಿಗಳು ನಮಗೂ ಚಿತ್ರಹಿಂಸೆ ಕೊಟ್ಟರು. ಆದ್ರೆ ನಾನು ಆ ಥರ ಅದಕ್ಕೆಲ್ಲ ಬಗ್ಗೋಳು ಅಲ್ಲ, ಜಗ್ಗೋಳು ಅಲ್ಲ. ಮೇಡಮ್, ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕೀಯದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನ ತಗೊಳ್ಳೋದಾದ್ರೆ ತಾವು ಯಾರ ಹೆಸರನ್ನ ತಗೊಳ್ತೀರಿ ಮತ್ತು ಯಾಕೆ ಅನ್ನೋ ಒಂದು ವಿಚಾರವನ್ನ ತಾವು ಜನತೆ ಮುಂದೆ ಹಂಚ್ಕೊಳ್ತೀರಿ ಮೇಡಮ್? ಇದು ರಾಜಕೀಯ ಮನೆ ಅಂತ ಬಂದಾಗ ನನ್ನ ಮನೆಯವರು ಆದಂಥ ಜಗದೀಶ್ ಅವರು ನನಗೆ ಆದರ್ಶ. ಯಾಕೆಂದ್ರೆ ನಾನೇನೇ ಮಾಡಿದ್ರು ಸಪೋರ್ಟ್ ಆಗಿ ನಿಂತರು ಒಂದು. ಆದರೆ ರಾಜಕೀಯ ಗುರುಗಳು ಅಂತ ಬಂದಾಗ ನನಗೆ ಡಿ ಕೆ ಶಿವಕುಮಾರ್ ಅವರೇ ನನಗೆ ರಾಜಕೀಯದ ಗುರುಗಳು ಸರ್. ಏನಕ್ಕೆ ಅವರ ಒಂದು ಆದರ್ಶವನ್ನು ತಾವು ಪಾಲಿಸ್ತಾ ಇದ್ದೀರಿ ಮೇಡಮ್? ಸರ್, ಅವರಂತ ಒಂದು ದೊಡ್ಡ ವ್ಯಕ್ತಿ, ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ಪದಗಳೇ ಸಾಲಲ್ಲ. ಯಾಕೆ ಅಂದ್ರೆ ಹೆಣ್ಮಕ್ಳ ಬಗ್ಗೆ ಒಳ್ಳೆ ಕಾಳಜಿ ಇದೆ. ಆಮೇಲೆ ಅವ್ರಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾರನ್ನಾದ್ರೂ ಒಂದು ತರಬೇಕು ಮನೆಯಿಂದ ಅಂದಾಗ ಅವ್ರಿಗೆ ಏನಾದ್ರು ಒಂದು ಅಚೀವ್ ಮಾಡಬೇಕು, ಅವ್ರನ್ನ ಬೆಳೆಸ್ಬೇಕು, ಅವ್ರಿಗೆ ಏನಾದ್ರು ಒಂದು ಸಾಧನೆ ಮಾಡುವಂಥ ದಾರಿ ತೋರಿಸ್ಬೇಕು ಅನ್ನುವಂಥ ವ್ಯಕ್ತಿ ಅಂದರೆ ಯಾರಾದರೂ ರಾಜಕಾರಣದಲ್ಲಿ ಅವ್ರಿಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೆ ಸಾರಥಿಯಾಗಿ ನಮ್ಮ ಡಿ ಕೆ ಸುರೇಶ್ ಅವರು ಇದ್ದಾರೆ ಸರ್. ಹಂಗಾಗಿ ನಮ್ಮ ಹೆಣ್ಮಕ್ಳಲ್ಲಿ ತುಂಬ ಸಪೋರ್ಟ್ ಆಗಿ ಕೆಲಸ ಮಾಡಿಸ್ತಾರೆ ಸರ್. ನಮಗೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ರಾಜಕೀಯ ನಾಯಕರು ನಮ್ಗೆ ಸಿಕ್ಕಿರೋದು ನಮ್ಮ ಭಾಗ್ಯ ಸರ್. ಮೇಡಮ್, ತಾವು ಕೂಡ ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅನುಭವವುಳ್ಳ ರಾಜಕಾರಣಿಯಾಗಿ ಕೆಲಸವನ್ನ ಮಾಡ್ತಾ ಇರೋ ಕಾರಣ ತಮಗೆ ಕೇಳೋದಾದ್ರೆ, ಮುಂದೆ ಬರ್ತಕ್ಕಂತಹ ಒಂದು ಯಾವುದೇ ಕ್ಷೇತ್ರದ ಯಾವುದೇ ಚುನಾವಣೆ ಆಗಲಿ, ತಮ್ಮ ಒಂದು ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲೂ ಕೂಡ ಉಪಚುನಾವಣೆ ಬರ್ತಾ ಇದೆ. ಸೊ ಕ್ಷೇತ್ರದ ಜನತೆ ಹಾಗೂ ನಾಡಿನ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಏನಕ್ಕೆ ಮತವನ್ನ ನೀಡಬೇಕು ಅನ್ನೋ ಒಂದು ಪಕ್ಷದ ಮಾಹಿತಿಯನ್ನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ ಸರ್. ನನಗೆ ಒಳ್ಳೆ ಕ್ವಶನ್ ಇದು. Yes. ನೀವು ಕೇಳಿರೋ ಕ್ವಶನ್ಗೆ ನಾವು ಎದೆ ತಟ್ಟಿ ಹೇಳ್ಬೋದು. Okay. ನಾವು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇದ್ದೀನಿ ಅಂದ್ರೆ ನನ್ನ ಭಾಗ್ಯ ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆಂದ್ರೆ 5 ಗ್ಯಾರಂಟಿಗಳು ಕೊಡ್ತು, ನುಡಿದಂತ ನಡೆದಂತ ಸರ್ಕಾರ ನಮ್ದು. Yes. ಅದರಲ್ಲೂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಅಧ್ಯಕ್ಷರಾದ್ಮೇಲೆ ಇಡೀ ರಾಜ್ಯದಲ್ಲಿ ಒಂದು ಅವೇರ್ನೆಸ್ ಸೃಷ್ಟಿ ಮಾಡಿದ್ರು. ಅದು ಯಾವ ಥರ ಅಂದರೆ ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್, ಆದರೆ ಗೊತ್ತೇ ಇರಲಿಲ್ಲ ನನಗೆ. ಆದರೆ ಮಾಧ್ಯಮ ಸಪೋರ್ಟ್ ಮಾಡಲಿಲ್ಲ ನಮ್ಮಲ್ಲಿ. ಆದರೆ ಶಿವಕುಮಾರ್ ಒಂದು ಹೋರಾಟ ಮಾಡಿದ್ರು, 136 ಸೀಟ್ ತಗೊಂಡ್ರು. ಆ ಒಂದು ನುಡಿದಂತ ನಡೆದ ಸರ್ಕಾರದಲ್ಲಿ ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಾವು ಇವತ್ತು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಮತ್ತು ಇದು ಶಕ್ತಿ ಯೋಜನೆ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿ. ಯಾರು ಬರ್ತಾ ಇಲ್ಲ ಮನೆ ಸರ್ವೆ ಮಾಡಿದ್ವಿ ನಾವು ಪ್ರತಿಯೊಬ್ಬರೂ. ನಮ್ಮ ಲೀಡರ್ಸ್ ಇರ್ಬೋದು, ಅಧ್ಯಕ್ಷರುಗಳಿರ್ಬೋದು, ನಾವು ಹೆಣ್ಮಕ್ಳು ಇರ್ಬೋದು, ಮನೆಗೂ ಸರ್ವೆ ಮಾಡಿ ಇವತ್ತು ಎಲ್ಲಿ ಒಂದು 10% ಬಿಟ್ಟರೆ 90% ಜನಕ್ಕೆ ಈ ಒಂದು ನಮ್ಮ ಏನು ಯೋಜನೆ ಇದಿತ್ತೋ ಅದು ಪ್ರತಿಯೊಬ್ಬರು ಮನೆಗೂ ತಲುಪ್ತಾ ಇದೆ ಸರ್. ಹಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾಕೆ ಚನ್ನಪಟ್ಟಣದಲ್ಲಿ ಇವತ್ತು ನಾವು ವಿಧಾನಸಭಾ ಚುನಾವಣೆಗೆ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ನಾವು ಮಾಡಿರುವಂಥ ಕೆಲಸ, ನಮ್ಮ ಸರ್ಕಾರ ಕೊಟ್ಟಿರುವಂಥ ಯೋಜನೆಗಳು ಇವೆಲ್ಲ ಮುಂದೆ ಇಟ್ಟು ನಾವು ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕ್ಯಾಂಡಿಡೇಟ್ ಯಾರೇ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದಿಂದ ಅವರು ಯಾರನ್ನೇ ಕೊಟ್ಟರು ನಾವು ಆಯ್ಕೆ ಮಾಡಬೇಕು ತರುವಂಥದ್ದು ನಮ್ಮ ಕರ್ತವ್ಯ ಸರ್. ಮೇಡಮ್, ತಾವು ಕೂಡ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ಬಹಳಷ್ಟು ಸ್ಥಾನಮಾನಗಳನ್ನ ಅಲಂಕರಿಸಿದ್ದೀವಿ. ಸೊ ತಾವು ಕೂಡ ಒಂದು ಮಹಿಳೆಯಾಗಿ ಮನೆ ಬಿಟ್ಟು ಆಚೆ ಬಂದು ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ತೊಡಗಿದ್ದೀರಾ. ಸೊ ಈ ಒಂದು ಕ್ಷೇತ್ರದ ಒಂದು ಮಹಿಳೆಯರಿಗೆ ತಾವು ಏನು ಸಲಹೆ ಸೂಚನೆಗಳನ್ನ ಹಾಗೂ ಸಂದೇಶಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಸರ್, ನಾನು ಒಬ್ಳು ಮಹಿಳೆಯಾಗಿ ನಾನು ಹಳ್ಳಿ ಜೀವನದಲ್ಲೇ ಬಂದಂಥವಳು. ನಾನು ಹಳ್ಳಿ ಹೆಣ್ಮಗಳೇ. ಹಂಗಾಗಿ ಹಳ್ಳಿ ಹೆಣ್ಮಗಳು ಅಂತೇಳಿ ನಾವೇನು ತಲೆಯಲ್ಲೇನು ಬುದ್ಧಿ ಇಲ್ಲ ಅಂತನೋ, ಹಳ್ಳಿ ಹೆಣ್ಮಕ್ಳು ಏನು ಸಾಧನೆ ಮಾಡಲ್ಲ ಅಂತ ಅಲ್ಲ. ನಾನು ಮಾದರಿಯಾಗಿ ಹೇಳ್ತೀನಿ, ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಹೆಣ್ಮಕ್ಳೇ ಹೆಚ್ಚು ಜನ ಇರೋದು ಸರ್. ಮತದಾರರು ಹೆಣ್ಮಕ್ಳೇ ಇರೋದು.
ಹಂಗಾಗಿ ಇವತ್ತು ಪ್ರತಿ ಒಂದು ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಸರ್. ಪಂಚಾಯತಿಲಿ ಹೆಣ್ಮಕ್ಳಿದ್ದಾರೆ, ಮತ್ತು ಹಳ್ಳಿಗಳಲ್ಲಿ, ಟೌನ್ಗಳಲ್ಲಿ ಒಳ್ಳೊಳ್ಳೆ ಹೋರಾಟ ಮಾಡುವಂಥ ಹೆಣ್ಮಕ್ಳು ಅವ್ರನ್ನ ತಂದು ನಾವು ನಮ್ಮ ರಾಜಕೀಯ ಅನ್ನೋದಿಲ್ಲ, ಒಂದೊಂದು ಕ್ಷೇತ್ರದಲ್ಲಿ ಬೆಳಿಬೇಕು ಸರ್ ಹೆಣ್ಮಕ್ಳು. ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಬೆಳಿಬೇಕು. ಅಂಥ ಹೆಣ್ಮಕ್ಳಿಗೆ ಇವತ್ತು ಒಳ್ಳೆ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷ ಅದಕ್ಕೆ ಮೊದಲನೇ ಸ್ಥಾನದಲ್ಲಿದೆ, ಹೆಣ್ಮಕ್ಳಿಗೆ ಮೊದಲನೇ ಸ್ಥಾನದಲ್ಲಿದೆ. ಅದರಲ್ಲಿ ನಮ್ಮಲ್ಲಿ ಲೀಡರ್ಗಳೇ ಆಗಿರ್ಬೋದು, ಇನ್ನೊಬ್ಬರೇ ಇರ್ಬೋದು, ತುಂಬ ಚೆನ್ನಾಗಿ ಸಪೋರ್ಟನ್ನು ನಿಂತ್ಕೋತಾರೆ ಸರ್. ನಮ್ಗೆ ಹೋರಾಟ ಮಾಡುವಂಥ ಶಕ್ತಿ ಕೊಡ್ತಾರೆ ಸರ್. ಅದ್ರಲ್ಲಿ ರಘುನಂದನ್ ರಾಮಣ್ಣ ಅವ್ರು ಬಂದಮೇಲೆ ಈಗ ನಮ್ಮ ಚನ್ನಪಟ್ಟಣದಲ್ಲಿ ಹೆಣ್ಮಕ್ಳಿಗೆ ಒಂದು ದೊಡ್ಡ ಶಕ್ತಿನೇ ಬಂದಿದೆ ಸರ್. ಇವತ್ತು ಆ ಹೆಣ್ಮಕ್ಳು ಅಂಥವ್ರ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಹೆಮ್ಮೆ. ಡಿ.ಕೆ. ಸುರೇಶ್ ಅಣ್ಣ ಅವರಲ್ಲ, ಅವ್ರ ಹತ್ರ ಕೆಲಸ ಮಾಡಬೇಕು ಅಂದ್ರೆ ನಮ್ಮ ಅದೃಷ್ಟ ಸರ್. ಅದು ಅಂದ್ರೆ ರಾಜಕೀಯ ಕ್ಷೇತ್ರಕ್ಕೆ ಹೆಣ್ಮಕ್ಳು ಹೆಚ್ಚಾಗಿ ಬರಬೇಕು ಅಂತ ಬರಬೇಕು ಸರ್. ರಾಜಕೀಯ ಕ್ಷೇತ್ರಕ್ಕೆ ಹೆಣ್ಮಕ್ಳು ಇನ್ನೂ ಹೆಚ್ಚು ಜನ ಬರಬೇಕು. ಇವತ್ತು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಹೆಚ್ಚು ಜನ ಹೆಣ್ಮಕ್ಳು ಇದ್ದಾರೆ ಸರ್. ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಬೋದು, ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಇರ್ಬೋದು, ನಮ್ಮ ಪುಷ್ಪಾ ಮರತ್ ಇರ್ಬೋದು, ಇವರೆಲ್ಲ ಹಳ್ಳಿಯಿಂದ ಅಂತ ಬಂದಂಥವ್ರೆ, ಹಂತವಾಗಿ ಬಂದು ರಾಜಕಾರಣ ಮಾಡಿರುವಂಥವ್ರು. ಈಗ ಕೆಲವು ಹೆಣ್ಮಕ್ಳೆಲ್ಲರೂ ಮಾತಾಡಿ ಮಾಡ್ಕೋಬೋದು ಸರ್ ನಾವು. ಯಾಕೆಂದ್ರೆ ಇಂದಿರಾ ಗಾಂಧಿ ಅವರು ಮುಖ್ಯನ ಮಹಿಳೆ, ಸೋನಿಯಾ ಗಾಂಧಿ ಇರ್ಬೋದು, ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಒಂದು ನಿಜವಾಗ್ಲೂ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಹೆಣ್ಮಕ್ಳು ಸರ್. ಹಂಗಾಗಿ ಆ ಹೆಣ್ಮಕ್ಳನ್ನ ಮಾದರಿಯಾಗಿ ಇಟ್ಕೊಂಡು ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಹೆಣ್ಮಕ್ಳು ಇವತ್ತು ಬಂದು ರಾಜಕೀಯ ಕ್ಷೇತ್ರ ಇರ್ಬೋದು, ಬೇರೆ ಕ್ಷೇತ್ರದಲ್ಲಿ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡಬೇಕು. ನಾವು ಯಾವತ್ತು ಹಿಂದೆ ನೋಡಿ ಕೆಲಸ ಮಾಡಬಾರ್ದು. ನಾವು ಮುಂದೆ ಇಟ್ಟ ಗುರಿಯನ್ನು ತಲುಪಬೇಕು ಅಂತ ಹೇಳಿ ನಾವು ಹೆಣ್ಮಕ್ಳು ಹೋರಾಟ ಮಾಡೋಣ. ಪ್ರತಿಯೊಬ್ಬ ಹೆಣ್ಮಕ್ಳು ಮನೆಯೂ ನೋಡಿಕೊಂಡು, ಸಮಾಜನೂ ನೋಡಿಕೊಂಡು, ಇಡೀ ದೇಶಕ್ಕೆ ಒಂದು, ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅಂತ ಹೇಳ್ತೀವಿ ಸರ್. ಮೇಡಮ್, ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮುಂಬರ್ತಕ್ಕಂಥ ಉಪಚುನಾವಣಾ ವಿಚಾರವಾಗಿ ಈ ಒಂದು ಕ್ಷೇತ್ರದ ಮಹಾಜನತೆಯನ್ನು ಉದ್ದೇಶಿಸಿ ಕೊನೆಯದಾಗಿ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಅಥವಾ ಏನು ಕೇಳೋದಕ್ಕೆ ಬಯಸ್ತೀರಾ ನಮ್ಮ ಸುತ್ತ ವಾಹಿನಿ ಮುಖೇನ? ಸರ್, ಈಗ ಉಪಚುನಾವಣೆ ಬರ್ತಾ ಇದೆ, ಅದ್ರ ಜೊತೆಲೇ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಯನ್ನು ಬರ್ತಾ ಇರೋದ್ರಿಂದ ಇವತ್ತು ಹೆಣ್ಮಕ್ಳಿಗೆ ಜಾಸ್ತಿ ಸೀಟ್ಗಳು ಇದೆ ಸರ್. ಎಲ್ಲ ಕಡೆನೂ ಮೀಸಲಿದೆ. ಹಂಗಾಗಿ ಇವತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮತ್ತೆ ಅದಾದ ತಕ್ಷಣ ಗ್ರಾಮ ಪಂಚಾಯತಿನೂ ಬರ್ತಾ ಇದೆ. ಹಂಗಾಗಿ ಮತದಾರರಿಗೆ ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಇದೊಂದು ಒಳ್ಳೆ ಅವಕಾಶ. ಇದನ್ನು ಉಪಯೋಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಯೂತ್ಸ್ ಇರ್ಬೋದು, ನಾವು ಮಹಿಳೆಯರು ಇರ್ಬೋದು, ಎಲ್ಲ ಜನಾಂಗದವರು ಇರ್ಬೋದು, ಎಲ್ಲ ಜಾತಿಯವರು ಇರ್ಬೋದು, ಎಲ್ಲ ಸೇರಿ ಒಳ್ಳೆ ಚುನಾವಣೆನ ಮಾಡಿ ಇವತ್ತು ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ಇಡೀ ರಾಮನಗರ ಜಿಲ್ಲೆಯಲ್ಲಿ 4 ಕ್ಷೇತ್ರದಲ್ಲಿ 4 MLAಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಪ್ರತಿಯೊಂದು ಹಂತದಲ್ಲೂ ನಾವು ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಇಡೀ ಚುಕ್ಕಾಣಿನ ಹಿಡಿಬೋದು ಸರ್. ಅಧಿಕಾರದ ಚುಕ್ಕಾಣಿ ಹಿಡಿಬೋದು. ಹಂಗಾಗಿ ಮತದಾರರಿಗೆ ಕೈ ಮುಗಿದು ಕೇಳ್ಕೊತೀನಿ, ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮಸ್ಯೆಗಳನ್ನು ಮರೆತು ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವ್ರನ್ನ ಕೈ ಬಲಪಡಿಸಬೇಕು ಅಂತೇಳಿ ತಮ್ಮ ಮತದಾರರಲ್ಲಿ ನಾನು ಕಳಕಳಿಯ ವಿನಯ ಮಾಡ್ತೀನಿ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದಿರ. ತಮ್ಮ ಒಂದು ರಾಜಕೀಯದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ನಾಡಿನ ಸಮಸ್ತ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಮೇಡಮ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಶ್ರೀಮತಿ ಕೋಕಿಲಾ ರಾಣಿ ಅವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ, ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.